2023 ಆದರೆ ಈಗ ಕನ್ನಡ ಡಬ್ಬಿಂಗ್ ಮೂಲಕ ಡಿಸ್ನಿ ಹಾಟ್‌ಸ್ಟಾರ್‌ನಲ್ಲಿ ಲಭ್ಯವಿದೆ. ಭಾಗ 1 ಕಾಲೇಜು ಪ್ರೇಮ ನಷ್ಟದ ಆರಂಭ. ಜೋ ರಿಯೋ ರಾಜ್ ಎಂಬ ಯುವಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಾನೆ. ತನ್ನ ಕ್ಲಾಸ್ಮೇಟ್ ಸುಚಿತ್ರ, ಮಾಲವಿಕಾ ಮನುಜ್ ಅಳುತ್ತಿರುವ ದೃಶ್ಯ ನೋಡಿದ ಮೇಲೆ ಅವಳಿಗೆ ಆಸಕ್ತಿಯಾಗುತ್ತಾನೆ. ನಿಧಾನವಾಗಿ ಅವರು ಪ್ರೀತಿಯಲ್ಲಿ ಬೀಳುತ್ತಾರೆ. ಒಂದು ದಿನ ಸುಚಿತ್ರಾಳ ಮನೆಯಲ್ಲೊಂದು ಗೊಂದಲವಾಗುತ್ತದೆ. ಅವಳ ತಂದೆಯ ಬಗ್ಗೆ ಅವಮಾನವಾಗಿದೆ ಎಂದು ಅವಳು ಭಾವಿಸುತ್ತಾಳೆ. ಇದರಿಂದ ಅವಳು ಜೋನನ್ನು ದೂರ ಮಾಡುತ್ತಾಳೆ. ಭಾಗ 2 ಹೃದಯಭಂಗ ದುಃಖದ ಕತೆ. ಜೋ ತುಂಬಾ ನೋವಿಗೆ ಒಳಗಾಗುತ್ತಾನೆ. ಕುಡಿತ, ಡಿಪ್ರೆಷನ್, ಬದುಕಿನ ಮೇಲೆ ಆಸೆ ಕಳೆದುಕೊಳ್ಳುತ್ತಾನೆ. ನಂತರ ಅವನು ಕೇಳುತ್ತಾನೆ, ಸುಚಿತ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅವಳ ತಂದೆ ಹೇಳುವಾಗ ಅವಳು ಜೋನನ್ನು ಮರೆತಿರಲಿಲ್ಲ. ಅವಳ ನಿಜವಾದ ಪ್ರೀತಿ ಯಾವತ್ತೂ ಅಳಲಿಲ್ಲ. ಭಾಗ 3 ಹೊಸ ಬದುಕು ಮದುವೆ. 2020ರ ವೇಳೆಗೆ ಜೋ ತನ್ನ ಜೀವನವನ್ನು ಸರಿಪಡಿಸಿಕೊಂಡಿದ್ದಾನೆ. ಅವನು ಶ್ರುತಿ ಭವ್ಯತ್ರಿಕಾ ಎಂಬ ಹುಡುಗಿಯನ್ನು ಮದುವೆಯಾಗಲು ಸಿದ್ಧನಾಗಿದ್ದಾನೆ. ಆದರೆ ಮದುವೆ ಸಮಯದಲ್ಲಿ ಕೆಲ ಗೊಂದಲಗಳು ಮತ್ತು ಅಪಾರ್ಥಗಳ ಕಾರಣದಿಂದ ಶ್ರುತಿ ದೂರವಾಗಿರುತ್ತಾಳೆ. ಅವಳಿಗೆ ಜೋ ಕಾಲ್ ಮಾಡಲಿಲ್ಲ ಎಂದು ಬೇಸರ, ಆದರೆ ಅದು ಆತನ ಗೆಳೆಯನು ಉತ್ತರಿಸಿದ್ದ. ಭಾಗ 4 ಸಂಬಂಧ ಪುನರ್ನಿರ್ಮಾಣ. ಜೋ ಶ್ರುತಿಯ ನೋವನ್ನು ಅರಿಯುತ್ತಾನೆ. ಅವಳು ಕಾಲೇಜಿನಲ್ಲಿ ಇಷ್ಟಪಟ್ಟ ವಿನೋದ್ ಎಂಬ ಹುಡುಗನ ಬಗ್ಗೆ ಜೋ ಸಂಶೋಧಿಸುತ್ತಾನೆ. ಅವನ ಸಹಾಯದಿಂದ ಶ್ರುತಿ ತನ್ನ ಹಳೆಯ ನೆನಪುಗಳನ್ನು ಬಿಟ್ಟುಕೊಡುತ್ತಾಳೆ. ಕೊನೆಗೆ ಜೋ ಮತ್ತು ಶ್ರುತಿ ಮತ್ತೆ ಒಟ್ಟಾಗುತ್ತಾರೆ, ಈ ಬಾರಿ ನಂಬಿಕೆಯಿಂದ, ಪ್ರೀತಿಯಿಂದ. ಚಿತ್ರದ ಸಾರಾಂಶ. ಪ್ರೀತಿ, ನೊಂದಿಕೆ, ಪುನಃ ಪ್ರಾರಂಭ, ಈ 3 ಹಂತಗಳನ್ನು ತೋರಿಸುವ ಇಮೋಷನಲ್ ಲವ್ ಸ್ಟೋರಿ. ಹೃದಯ ತಟ್ಟುವ ಕಲ್ಪನೆಗಳು, ನಿಜವಾದ ಪ್ರೀತಿ ಎಂದಿಗೂ ಮರೆಯಲಾಗದು. ಪ್ರೀತಿಗೆ ಕೊನೆಯಿಲ್ಲ, ಪುನರ್ ಹುಟ್ಟು ಸಾಧ್ಯ ಎಂಬ ಸಂದೇಶ. ತಮಿಳು 2023 ಆದರೆ ಈಗ ಕನ್ನಡ ಡಬ್ಬಿಂಗ್ ಮೂಲಕ ಡಿಸ್ನಿ ಹಾಟ್‌ಸ್ಟಾರ್‌ನಲ್ಲಿ ಲಭ್ಯವಿದೆ.